ಹಾಯ್ ಫ್ರೆಂಡ್ಸ್, ಹಾಯ್ ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಮೂಮೆಂಟ್ ಏನು ಗೊತ್ತಾ, ನಮ್ಮ ಅತ್ತೆ ಮನೆ ಕಡೆಯಿಂದ ಕೋಲಾರ ಶ್ರೀನಿವಾಸಪುರ ಅಲ್ಲಿಂದ ನಮ್ಮ ಅಕ್ಕ ನಮ್ಮ ಭಾವ ಕಳಿಸಿರೋದು ನನಗೆ. ನಾನು ಅವ್ರ ಮನೆ 3ನೇ ಸೊಸೆ ಅಲ್ವಾ, ಹಾಗಾಗಿ ಕಳಿಸಿದ್ದಾರೆ. ನಮ್ಮ ತೋಟದ್ದು ನಿಜವಾಗ್ಲೂ ಅನ್ಬಿಲೀವೇಬಲ್, ತುಂಬ ಖುಷಿ ಆಗ್ತಾಯಿದೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ನಮ್ಮ ತೋಟದ್ದು ಎಲ್ಲ ಅಲ್ಲ, ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ತಿಂದ್ಬಿಡ್ಬೇಕಪ್ಪ ನಮ್ಮ ತೋಟದ್ದು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಭಾವ, ಥ್ಯಾಂಕ್ ಯು ನಾಗ, ಥ್ಯಾಂಕ್ ಯು ನನ್ನ ಸೊಸೆ. ನೋಡಿ ನನ್ನ ಮೇಲೆ ಎಷ್ಟು ಪ್ರೀತಿ ಇರೋದಕ್ಕೇ ಅವರು ಕಳಿಸಿದ್ದಾರೆ. ಋಣ ತೀರ್ಸೋಕ್ಕಾಗಲ್ಲ. ಎಲ್ಲರಿಗೂ ಅತ್ತೆ ಮನೆಯಲ್ಲಿ ಕಾಟ ಕೆಲವರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ನನಗಂತೂ ನಮ್ಮ ಅತ್ತೆ ಮನೆ ತಾಯಿ ಮನೆ ಥರನೇ. ಕೆಲವರು ಹೇಳ್ತಾರೆ ಅತ್ತೆ ಮನೆ ನರಕ ಹಾಗೆ ಹೀಗೆ ಅಂತ. ನನಗಂತೂ ಏನೂ ಅನಿಸಿಲ್ಲಪ್ಪ. ನಮ್ಮ ಅತ್ತೆ ಮನೆ ನರಕ ಅಂತ ಏನೂ ಅನಿಸಿಲ್ಲ. ನಮ್ಮ ಅತ್ತೆ ಮನೆ ತಾಯಿ ಮನೆಗಿಂತ ಹೆಚ್ಚು ಪ್ರೀತಿ ನನಗೆ ಅತ್ತೆ ಮನೆಯಲ್ಲಿ ಸಿಕ್ಕಿದೆ, ಸಿಗ್ತಾನೂ ಇರುತ್ತೆ, ಸಿಗುತ್ತೆ ಕೂಡ. ಸೊ ತುಂಬ ಖುಷಿಯಾಗುತ್ತೆ. ಪುಣ್ಯ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾನು ನಮ್ಮ ಅತ್ತೆ ಮನೆಗೆ ನಾನು ಸೊಸೆಯಾಗಿ ಹೋಗಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಪುಣ್ಯ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಒಂದು ಒಳ್ಳೆ ಹಸ್ಬೆಂಡು, ಒಳ್ಳೆ ಅಕ್ಕ, ಒಳ್ಳೆ ಅತ್ತೆ, ಒಳ್ಳೆ ಭಾವ, ಒಳ್ಳೆ ವಾರ್ಗಿತ್ತಿದಿರು. ನನಗೆ 2 ಅಕ್ಕ, ಅವರು ತುಂಬ ಒಳ್ಳೆಯವರು. ನಮ್ಮ ಭಾವ ಅಂತೂ ನನ್ನನ್ನು ಮಗಳ ಥರ ನೋಡ್ತಾರೆ ಇವತ್ತಿಗೂ. ಥ್ಯಾಂಕ್ ಯು ಅಕ್ಕ, ಭಾವ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಋಣ ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್.